ಊಟಕ್ಕಾಗಿ ಬೇಡಿಕೆ ಇಟ್ಟಿದ್ದಂತಹ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ದರ್ಶನ್ ಜೊತೆಗೆ ಸಂಧಾನದ ಮಾತೇ ಇಲ್ಲ ಅಂದ್ರು ರೇಣುಕಾಸ್ವಾಮಿ ತಂದೆ. ದರ್ಶನ್ ತುಂಬಾ ಮುಗ್ಧ ಅಂತ ಹೇಳಿದ್ಯಾರು? ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿ, ಕಾವೇರಿ ಕೊಳ್ಳದಲ್ಲಿ ಮುಳುಗಡೆ ಭೀತಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಪಂಚಗಂಗಾ ನದಿ. ಭಾರಿ ಮಳೆಗೆ ಕಿತ್ತು ಹೋದಂತಹ ಮಾಚಾಲಿ ಸೇತುವೆ, ರಸ್ತೆ ವಿದ್ಯುತ್ ಸಂಪರ್ಕ ಇಲ್ಲದೆ ಜನ ಹೈರಾಣು. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮನೆಯೂಟಕ್ಕಾಗಿ ಬೇಡಿಕೆ ಇಟ್ಟು ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ಮನೆಯೂಟಕ್ಕಾಗಿ ಕನ್ವರಿಸುತ್ತಿದ್ದ ದರ್ಶನ್ಗೆ ಜೈಲೂಟವೇ ಗತಿ ಎನ್ನುವಂತಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳಾಯಿತು. ಪೊಲೀಸರ ತನಿಖೆಯಲ್ಲಿ ಹೊಸ ಸೀಕ್ರೆಟ್ ರಿವೀಲ್ ಆಗ್ತಿವೆ. ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಜೈಲಿನಲ್ಲಿ ಸಾಕಷ್ಟು ಕುಗ್ಗಿ ಹೋಗಿ ಜರ್ಜರಿತಗೊಂಡಿರುವ ದರ್ಶನ್ ಸೆರೆಮನೆಯಲ್ಲಿ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆಗೆ ಕಣ್ಣಿಗೆ ನಿದ್ದೆ ಇಲ್ಲ, ಮತ್ತೊಂದ್ ಕಡೆಗೆ ಮನೆ ಊಟವೂ ಇಲ್ಲ. ಜೈಲೂಟ ಸೇರದೆ ದಿನ ಸೊರಗಿ ಹೋಗ್ತಾ ಇದ್ದಾರೆ. ಮನೆ ಊಟಕ್ಕಾಗಿ ಕನವರಿಸುತ್ತಿದ್ದ ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಜೈಲಿನಲ್ಲಿ ಬಿರಿಯಾನಿ ಸವಿಬೇಕು ಅಂದುಕೊಂಡಿದ್ದ ಕರಿಯನ್ನ ಮನೆಯೂಟದ ಮನವಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಿರಸ್ಕರಿಸಿದೆ. ಮನೆಯೂಟ, ಹಾಸಿಗೆ, ಪುಸ್ತಕಕ್ಕಾಗಿ ಕೋರಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಮುದ್ದೆ ಸಾಂಬಾರೇ ಫಿಕ್ಸ್ ಆಗಿದೆ. ಇನ್ನು ಜುಲೈ 29ಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿರುವ ದರ್ಶನ್ ಪರ ವಕೀಲರು ಮನೆಯೂಟಕ್ಕಾಗಿ ಮನವಿ ಮಾಡಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿ ಸಾಕಷ್ಟು ದಿನಗಳು ಕಳೆದಿದೆ. ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಅವರ ಕುಟುಂಬದವರು, ಆಪ್ತರು ಆಗಾಗ ಭೇಟಿ ಮಾಡ್ತಾನೆ ಇರ್ತಾರೆ. ಇದೇ ಹೊತ್ತಿನಲ್ಲಿಯೇ ಕೊಲೆಯಾದಂತಹ ರೇಣುಕಾಸ್ವಾಮಿ ತಂದೆ ಶಿವನಗೌಡ ದರ್ಶನ್ ಅವರನ್ನ ಕ್ಷಮಿಸುವ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಒಂದು ವೇಳೆ ದರ್ಶನ್ ಜೈಲಿನಿಂದ ಬಿಡುಗಡೆಯಾದ ಮೇಲೆ ನಮ್ಮ ಮನೆಗೆ ಬಂದ್ರೆ ಬರ್ಲಿ, ಅದಕ್ಕೆ ಅವಕಾಶವಿದೆ, ನಾವು ಜಂಗಮರು, ಯಾರೇ ಬಂದ್ರೂ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರನ್ನ ಕ್ಷಮಿಸುವುದು ಬಿಡೋದು ಆಮೇಲೆ ನಿರ್ಧರಿಸ್ತೇವೆ, ಯಾಕೆಂದ್ರೆ ನಾನು ಕೂಡ ಮಗನನ್ನ ಕಳೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ಭೇಟಿ ಮಾಡ್ತಾ ಇರುವ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಅವರು, ಅದು ಅವರ ಕುಟುಂಬದ ವಿಚಾರ, ಅವರು ಭೇಟಿ ಆಗ್ತಾರೆ, ನಮಗೆ ಅದರ ಸಂಬಂಧ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಸಂಕಟ ನಮಗಿದೆ, ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು. ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿನಲ್ಲಿ ದಿನ ದುಡ್ತಾ ಇದ್ದಾರೆ. ಈ ಹೊತ್ನಲ್ಲಿ ಸ್ಯಾಂಡಲ್ವುಡ್ ಹಿರಿಯ ನಟಿ ಗಿರಿಜಾ ಲೋಕೇಶ್ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಅಲ್ಲಿ ಕಷ್ಟಪಡ್ತಾ ಇರೋದು ನೋಡಿದ್ರೆ ತುಂಬಾನೇ ನೋವಾಗ್ತಾ ಇದೆ ಅಂತ ಗಿರಿಜಾ ಲೋಕೇಶ್ ಕಣ್ಣೀರ್ ಹಾಕಿದ್ದಾರೆ. ನಾನೇನ್ ಹೇಳಿ, ದರ್ಶನ್ ಈಗ ಕಷ್ಟಪಡ್ತಾ ಇರೋದು ನೋಡಿದ್ರೆ ತುಂಬಾನೇ ನೋವಾಗ್ತಾ ಇದೆ. ಆದಷ್ಟು ಬೇಗ ಇದರಿಂದ ಹೊರಗೆ ಬರ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ, ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ತಿಳಿಸಿದ್ರು. ಇನ್ನು 14 ವರ್ಷದಿಂದ ದರ್ಶನ್ ಅನ್ನ ನೋಡಿದೀನಿ, ತುಂಬಾ ಮುಗ್ಧ ಹುಡುಗ ಹೀಗಂತೇಳಿ ಹಿರಿಯ ನಟಿ ಕಣ್ಣೀರ್ ಹಾಕಿದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಈ ವಾರದಲ್ಲಿ 2ನೇ ಬಾರಿ ಭೇಟಿ ನೀಡಿದ್ರು. ನಿನ್ನೆ ಡಿಕೆಶಿ ಜೊತೆಗಿನ ಮಾತುಕತೆ ಬಗ್ಗೆ ದರ್ಶನ್ ಜೊತೆ ಚರ್ಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ನೋಡೋದಕ್ಕೆ ಆಪ್ತರಾದಂತಹ ಸಚಿದಾನಂದ ಹಾಗೂ ನಟ ಸಾಧು ಕೋಕಿಲ ಆಗಮಿಸಿದ್ರು. ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ. ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದನೂ ಆ ಮಗುನು, ಅಂದರೆ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಕ್ತ ಸ್ವಭಾವದ ಹುಡುಗ. ಗೊತ್ತಿಲ್ಲ ನನಗೆ, ಎಲ್ಲ ಅವನು ಮಾಡಿದ್ದು. ಹೇಗಾಯಿತು ಇದೆಲ್ಲ, ಹೇಗಾಯಿತು ಇದೆಲ್ಲ, ಕನಸಾಗಿರಬಾರ್ದಾ, ಆ ಕನಸಿನಿಂದ ಹೊರಗೆ ಬರಬಾರ್ದಾ ಅಂತ. ಆ ಹುಡುಗನ ಸ್ವಭಾವ, ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಮಾಡ್ದ, ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನು ಮೆಟ್ಟಿ ನಿಂತು ಮೇರು ಎಷ್ಟು ಮೇರು ಅಂದರೆ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ. ಕಳೆದ 2 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬಿಡುವು ಕೊಟ್ಟಿದ್ದಂತಹ ವರುಣ ದೇವ ಮತ್ತೆ ಅಬ್ಬರಿಸೋದಿಕ್ಕೆ ಶುರು ಮಾಡಿದ್ದಾನೆ. ಪರಿಣಾಮ ಕಾವೇರಿ ಒಡಲಾದಂತಹ ಕೆಆರ್ಎಸ್ ಅಣೆಕಟ್ಟು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇದರಿಂದ ಹಳೆ ಮೈಸೂರು ಭಾಗದ ಜನರಿಗೆ ಮತ್ತು ಕಾವೇರಿ ಕೊಳ್ಳದ ರೈತರಲ್ಲಿ ಮಂದಹಾಸ ಮನೆ ಮಾಡಿದೆ. 124.80 ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯ 2 ವರ್ಷಗಳ ಬಳಿಕ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಒಂದ್ ಕಡೆ ಕಾವೇರಿ ಒಡಲು ಭರ್ತಿಯಾಗಿರುವುದು ಸಂತಸದ ವಿಚಾರ, ಆದ್ರೆ ಮತ್ತೊಂದ್ ಕಡೆ ಕಾವೇರಿ ಕೊಳ್ಳದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಸದ್ಯ ಕೆಆರ್ಎಸ್ ಡ್ಯಾಂಗೆ 41,099 ಕ್ಯೂಸೆಕ್ ಒಳಹರಿವು ಬರ್ತಾ ಇದ್ದು, ಅಷ್ಟೇ ಪ್ರಮಾಣದ ನೀರನ್ನ
ನದಿಗೆ ಹರಿಸಲಾಗ್ತಾ ಇದೆ. ಇನ್ನು 2 ತಿಂಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚೆನ್ನಾಗಿ ಬೀಳುವ ಸಾಧ್ಯತೆ ಇದೆ. ಈ ಕಾರಣ ಡ್ಯಾಂಗೆ ಮತ್ತಷ್ಟು ಒಳಹರಿವು ಹೆಚ್ಚಾಗಲಿದ್ದು ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವು ಬಿಡಲಾಗ್ತಾ ಇದೆ. ಹೀಗಾಗಿನೇ ಮಂಡ್ಯ ಜಿಲ್ಲಾಡಳಿತ ಕಾವೇರಿ ನದಿ ಪಾತ್ರದ ಜನರಿಗೆ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಇತ್ತ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಮುಳುಗಡೆ ಆತಂಕ ಸೃಷ್ಟಿಯಾಗಿದೆ. ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕೆಆರ್ಎಸ್ ಡ್ಯಾಂನಿಂದ 40,000ಕ್ಕೂ ಅಧಿಕ ಕ್ಯೂಸೆಕ್ ನದಿಗೆ ನೀರು ಬಿಡುಗಡೆಯಿಂದ ರಂಗನತಿಟ್ಟಿನಲ್ಲಿ ಬೋಟಿಂಗ್ ಪಾಯಿಂಟ್ ಮುಳುಗಡೆಯಾಗಿದೆ. ಪಕ್ಷಿಗಳ ಆಶ್ರಯ ತಾಣ ನಡುಗಡ್ಡೆಗಳು ಭಾಗಶಃ ಜಲಾವೃತವಾಗಿವೆ. ಹೀಗಾಗಿ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದು ಗೇಟ್ ಬಳಿಗೆ ವೀಕ್ಷಣೆಗೆ ಬರುವ ಪ್ರವಾಸಿಗರನ್ನ ತಡೆದು ಕಳುಹಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಬಿಟ್ಟು ಬಿಡದೆ ವರುಣ ಅಬ್ಬರಿಸ್ತಾ ಇದ್ದಾನೆ. ಇದರಿಂದ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿವೆ. ಬೆಳಗಾವಿ ಗಡಿಯ ಪಶ್ಚಿಮ ಘಟ್ಟ ಪ್ರದೇಶದ ಹಾಗೂ ಸಹ್ಯಾದ್ರಿ ಪರ್ವತಗಳಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಪಂಚಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಕೊಲ್ಲಾಪುರ ನಗರ ಜಲಾವೃತವಾಗಿದೆ. ಇನ್ನು ಕೊಲ್ಲಾಪುರ ಮಹಾನಗರ ಪಾಲಿಕೆಯು ಜನರಿಗೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಸೂಚನೆ ಕೊಟ್ಟಿದೆ. ಅಪಾಯದ ಪ್ರದೇಶಗಳಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಡಂಗುರ ಹೊಡಿಲಾಗಿದೆ. ಇತ್ತ ಗೋಕಾಕ ತಾಲೂಕಿನ ಕುಂದರಗಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಕಾರಣ ಅಡವಿ ಸಿದ್ದೇಶ್ವರ ಮಠ ಜಲಾವೃತವಾಗಿದೆ. ಇನ್ನು ಮಠದಲ್ಲಿದ್ದಂತಹ ಅಮರ ಸಿದ್ದೇಶ್ವರ ಸ್ವಾಮೀಜಿ, ಮಠದ ಸಿಬ್ಬಂದಿ ಹಾಗೂ ಮಕ್ಕಳು ಅಂಕಲಗಿ ಗ್ರಾಮದಲ್ಲಿರುವಂತಹ ಮೂಲ ಮಠಕ್ಕೆ ಆಧಾರ ಸ್ತಂಭಗಳಾಗಿದ್ದಾರೆ. ಮಾರ್ಕಂಡೇಯ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಕಾರಣ ಕುಂದರಗಿ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಬೆಳಗಾವಿ ಜಿಲ್ಲಾದ್ಯಂತ ಕಳೆದ 12 ದಿನಗಳಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೀರಿನ ರಭಸಕ್ಕೆ ಖಾನಾಪುರ ತಾಲೂಕಿನ ಮಾಚಾಳಿ ಸೇತುವೆ ಕಿತ್ತು ಹೋಗಿದ್ದು ಸಾತನಾಳಿ ಹಾಗೂ ಮಾಚಾಳಿ ಗ್ರಾಮದ ಜನರು ಪರದಾಡುವಂತಾಗಿದೆ. ಕಿತ್ತುಹೋದಂತಹ ಸೇತುವೆಯಲ್ಲೇ ಜೀವ ಪಣಕ್ಕಿಟ್ಟು ಸಂಚರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಕ್ಕಳನ್ನ ಶಾಲೆಗೆ ಬಿಡೋದಿಕ್ಕೂ ಸಹ ಪೋಷಕರು ಪರದಾಡುವಂತಾಗಿದೆ. ರಭಸವಾಗಿ ಹರಿಯುವಂತಹ ನೀರಿನ ಮಧ್ಯೆ ಹಾಳಾದಂತಹ ಸೇತುವೆಯಲ್ಲೇ ಜನರು ಒದ್ದಾಡುವಂತಾಗಿದೆ. ಪ್ರಾಣಾಪಾಯ ಸಂಭವಿಸುವ ಪರಿಸ್ಥಿತಿ ಇದ್ರೂ ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಸಂಬಂಧಪಟ್ಟ ಶಾಸಕರು ಸಹ ಹಾಳಾದ ಸೇತುವೆ ಬಗ್ಗೆ ಗಮನ ಹರಿಸದೇ ಇರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಆಗಿದೆ. ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ಉತ್ತರ ಕರ್ನಾಟಕದಲ್ಲೂ ವರುಣನ ಅಬ್ಬರ ಮುಂದುವರೆದಿದೆ. ಬೆಳಗಾವಿ ಜಿಲ್ಲಾದ್ಯಂತ ಸುರಿದ ಭಾರೀ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾಂಚಾಲ ಪೈ ಗ್ರಾಮದಲ್ಲಿ ಮಳೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. ರಸ್ತೆ ಸಂಪರ್ಕ, ವಿದ್ಯುತ್ ಸಂಪರ್ಕ ಇಲ್ಲದೆ 10 ದಿನಗಳೇ ಕಳೆದು ಹೋಗಿವೆ. ಮೇಲೆ ಹಾದು ಹೋಗಿರುವಂತಹ ರೈಲ್ವೆ ಸೇತುವೆಯಿಂದ ವಿದ್ಯುತ್ ಸ್ಪರ್ಶದ ಆತಂಕ ಒಂದ್ ಕಡೆಯಾದ್ರೆ, ಕೆಳಗೆ ಹರಿತಾ ಇರುವಂತಹ ನೀರಿನ ರಭಸಕ್ಕೆ ಕೊಚ್ಚಿ ಹೋಗುವ ಭೀತಿ ಮತ್ತೊಂದ್ ಕಡೆ. ಇದರ ನಡುವೆ ಕಳೆದ 10 ದಿನಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಜಾನುವಾರುಗಳು ಸಹ ನೀರಿನ ಅವಾಂತರದಲ್ಲಿ ಸಿಕ್ಕಾಕೊಂಡು ಮೂಕ ರೋಧನೆಯನ್ನ ಅನುಭವಿಸುತ್ತಿವೆ. ಮೊಳಕಾಲುದ್ದ ನೀರಿನಲ್ಲೇ ಜನರು ಸಂಚರಿಸುವಂತಾಗಿದೆ.